ನಿಮಗೆ ಡಿಸೈರ್ ಇರಬೇಕು. ಡಿಸೈರ್ ಆದಮೇಲೆ ಡ್ರೀಮ್ ಇರಬೇಕು. ಬರೀ ಡಿಸೈರು ಡ್ರೀಮ್ ಇಟ್ಕೊಂಡ್ಬಿಟ್ರೆ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಡಿಸೈರು, ಡ್ರೀಮು, ಡೆಡಿಕೇಶನ್, ಡಿವೋಷನ್, ಡಿಸಿಪ್ಲಿನ್ ಇನ್ ಟರ್ಮ್ಸ್ ಎಸ್ಪೆಷಲಿ ಆಫ್ ಟೈಮ್ ಡಿಸಿಪ್ಲಿನ್ ಇರಬೇಕು ಸರ್. ಸೊ ಈ 5 ಗೋಲ್ಡನ್ ರೂಲ್ಸ್ನ ನಾನು ಇವತ್ತಿಗೂ ಆಫೀಸರ್ ಆದ್ಮೇಲೂ ನನ್ನ ಪರ್ಸನಲ್ ಲೈಫಲ್ಲೂ ನಾನು ಫಾಲೋ ಮಾಡ್ತೀನಿ. ನಾಟ್ ಜಸ್ಟ್ ಒಂದು ಈ ಜರ್ನಿಗೋಸ್ಕರ ನಾನು ಇದನ್ನು ಹಾಕೊಂಡೆ ಅಂತಲ್ಲ. ನನ್ನ ಚೈಲ್ಡ್ಹುಡ್ಡಿಂದನೂ ಐ ವಾಸ್ ವೆರಿ ಡಿಸಿಪ್ಲಿನ್ ಚೈಲ್ಡ್. ಸೊ ಅದು ಆವಾಗಿಂದನೂ ಇಂಬೈಬ್ ಆಗೋಗಿದೆ ನನ್ನ ಪೇರೆಂಟ್ಸಿಂದ. ಇನ್ನು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಅಂದಾಗ ಎಲ್ಲರೂ ಏನು ಮಾಡ್ತಾರೋ ಅದನ್ನ ನೀವು ಇಮಿಟೇಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ದರ್ ಇಸ್ ನೋ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಇಲ್ವೇ ಇಲ್ಲ. ಈಗ ಯಾರೋ ಒಬ್ರು ಒಂದನ್ನು ಮಾಡಿ ಅವ್ರು ಸಕ್ಸಸ್ ಆಗ್ತಿದ್ದಾರೆ ಅಂದರೆ ಆ ಯಾರೋ ನೀವಲ್ಲ ಅಥವಾ ನಾನು ಆಗೋಕ್ಕಾಗಲ್ಲ. ನನಗೆ ನಂದೇ ಸ್ಟ್ರೆಂತ್ ಇರುತ್ತೆ, ನಂದೇ ವೀಕ್ನೆಸ್ ಇರುತ್ತೆ. ಹೌದು, ತಿಳ್ಕೊಳ್ಳಿ. ಅಂದರೆ ನಾಲೆಜ್ ಇಸ್ ವೆಲ್ತ್, ಆಯ್ತಾ? ಇವು ವಿಚಾರ ಮಾಡಿ ತಿಳ್ಕೊಳ್ಳಿ. ಆದರೆ ಯಾರೋ ಹೇಳೋದಾಗ್ಲಿ ಅಥವಾ ನಾನೀಗ ಮಾತಾಡ್ತಿರೋದ್ರಲ್ಲೂ ಆಗಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ. ನಿಮಗೇನು ಸೂಟ್ ಆಗುತ್ತೆ ಅನ್ನೋದನ್ನ ಮಾತ್ರ ನೀವು ಅಡಾಪ್ಟ್ ಮಾಡ್ಕೋಬೇಕು. ಮಿಕ್ಕಿದ್ದು ನಿಮಗೆ ಯು ಆಸ್ ಅನ್ ಇಂಡಿವಿಜುವಲ್ ನೀವೇನೇನು ಚೇಂಜಸ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಅದನ್ನು ಮಾಡ್ಕೋಬೇಕು ಸರ್. ಅಷ್ಟೇ.